ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 15 ಡೇಸಿಂದ ನಾನು ನನ್ನ ಫ್ರೆಂಡ್ ಇಬ್ಬರು ಪ್ಲ್ಯಾನ್ ಮಾಡಿ ಫ್ಲಾಪ್ ಆಗಿ ಫೈನಲಿ ಅಟ್ ದಿ ಲಾಸ್ಟ್ ಮೂಮೆಂಟ್ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ದು ನಮ್ಮ ಡೂಳೂರಿನ ಗಣಪತಿ ದರ್ಶನ ಮಾಡೋದಕ್ಕೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಗಣೇಶ ಹಬ್ಬದ ದಿನದಂದು ಜೇಡಿ ಮಣ್ಣನ್ನು ತಂದು ಊರಿನ ಜನರೇ ಸೇರಿ ಖುದ್ದಾಗಿ ಈ ಮೂರ್ತಿನ ತಯಾರು ಮಾಡ್ತಾರೆ. ದೀಪಾವಳಿಯ ಬಲಿಪಾಡ್ಯಮಿ ದಿನದಂದು ಗಣೇಶ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕಾರ್ತಿಕ ಮಾಸದ 1 ತಿಂಗಳು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿ ಗಣೇಶನನ್ನು ವಿಸರ್ಜನೆ ಮಾಡಲಾಗುತ್ತೆ. ತುಮಕೂರಿನ ಗೂಳೂರು ಗಣೇಶ ಅಂತಲೇ ಫೇಮಸ್ ಆಗಿರೋ ಈ ದೇವಸ್ಥಾನದಲ್ಲಿ ನಾವು ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಹಾಗಿದ್ರೆ ಮತ್ತೇನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಕೂಡ ನಿಮ್ಮ ಕೆಲಸಗಳನ್ನ ಕಾರ್ಯಸಿದ್ಧಿ ಪಡ್ಕೋಬೇಕು ಅಂದರೆ ಕೂಡಲೇ ಗೂಳೂರು ಗಣೇಶನ ದರ್ಶನ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ 23ನೇ ತಾರೀಕು ಗಣೇಶನ ವಿಸರ್ಜನೆ ಮಾಡ್ತಿದ್ದಾರೆ. ನಾನು ಗಣೇಶನ ದರ್ಶನ ಎಲ್ಲ ಪಡ್ಕೊಂಡು ಅಲ್ಲಿನ ಮೂಲ ವಿಗ್ರಹನೂ ಕೂಡ ನೋಡಿಕೊಂಡು ನಾನು ಅಂದ್ಕೊಂಡಂಥ ಕೆಲಸಗಳು ಆದಷ್ಟು ಬೇಗ ಯಾವುದೇ ವಿಘ್ನಗಳು ಇಲ್ದಂಗೆ ನೆರವೇರ್ಲಪ್ಪ ಅಂತ ಗಣೇಶನಿಗೆ ಅರ್ಜಿನ ಹಾಕಿ ನಾನು ನನ್ನ ಫ್ರೆಂಡ್ ಇಬ್ಬರು ಒಂದೆರಡು ಫೋಟೋಗಳನ್ನ ತಗೊಂಡು ಮತ್ತೆ ಸಿಗೋಣ ಅಂತ ಗಣೇಶನಿಗೆ ಬಾಯ್ ಹೇಳಿ ಆಚೆ ಬಂದರೆ ಇಲ್ಲಿ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ನಡೀತಾಯಿತ್ತು. ಹಾಗೆ 1-2-3 ಡ್ಯಾನ್ಸ್ನ ನೋಡಿಕೊಂಡು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಅಲ್ಲಿ ಸುತ್ತಮುತ್ತ ಹಾಕಿರುವಂಥ ಸ್ಟಾಲ್ಸ್ಗಳನ್ನ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೋ. ಅಲ್ಲಿ ನೋಡಿದ್ರೆ ದೇವಸ್ಥಾನ ಮುಂದೆ ಪ್ರಸಾದ ಕೊಡ್ತಿದ್ರು. ಇಷ್ಟು ದೂರ ಬಂದು ಪ್ರಸಾದ ತಿಂದಿರೋ ಹೋದರೆ ಹೆಂಗೆ ಅಂದ್ಬಿಟ್ಟು ನಾವು ಕೂಡ ಲೈನಲ್ಲಿ ಹೋಗಿ ಪ್ರಸಾದ ಇಸ್ಕೊಂಡು ತಿಂದು ಕಡಲೆಪುರಿನ ಮನೆಗೆ ಪಾರ್ಸಲ್ ತಗೊಂಡು ಅಲ್ಲಿ ನೋಡಿದ್ರೆ ಬಿಸಿ ಬಿಸಿ ಜಿಲೇಬಿ ಹಾಕ್ತಿದ್ರು. ಸೊ ಬಾಯಲ್ಲಿ ನೀರು ಸುರಿತಾಯಿತ್ತು. ಸೊ ಅಲ್ಲಿ ಜಿಲೇಬಿನ ಟೇಸ್ಟ್ ಮಾಡಿ ವಾಪಸ್ಸು ಮನೆ ಕಡೆ ಹೊರಟು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.